ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದು ರೊಟ್ಟಿ ನಾರ್ಮಲಾಗಿ ಎಲ್ಲರೂ ಮನೇಲಿ ಮಾಡ್ತಾರೆ ನಮ್ಮ ಕಡೆ. ಬಟ್ ಇವಾಗ ಹೊಸ್ದಾಗಿ ನ್ಯೂ ಮ್ಯಾರಿಡ್ ಮತ್ತು ನಮ್ಮ ಉತ್ತರ ಕರ್ನಾಟಕ ಬಿಟ್ಟು ಬೇರೆ ಕಡೆ ಯಾರಾದರೂ ನೋಡ್ತಿದ್ರೆ ಅವ್ರಿಗೂ ರೊಟ್ಟಿ ತಿನ್ನೋಕ್ಕೆ ಇಷ್ಟ ಆದೇ ಆಗುತ್ತೆ. ಯಾಕಂದರೆ ಉತ್ತರ ಕರ್ನಾಟಕ ರೊಟ್ಟಿ ಎಲ್ರಿಗೂ ತುಂಬಾ ಫೇವ್ರೆಟ್ಟು. ಅವರು ಕೂಡ ಟ್ರೈ ಮಾಡಬೇಕು, ನಾವೂ ಕಲಿಬೇಕಂತ ಯಾರಿಗಾದ್ರೂ ಇಷ್ಟ ಇತ್ತಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಪೂರಿ ಥರ ರೊಟ್ಟಿ ಯಾವ ಥರ ಉಬ್ಬೇಕಂತ ಕೂಡ ಕೆಲವೊಂದು ಟ್ರಿಕ್ನ ಹೇಳ್ತಾ ಹೋಗ್ತೀನಿ. ತುಂಬಾ ಈಸಿ, ಬಟ್ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆಮೇಲೆ 3-4 ಟೈಮ್ಸ್ ಮಾಡೋ ಅಷ್ಟೊತ್ತಿಗೆ ಇದನ್ನು ನೀವೇ ಕಲ್ತ್ಕೊಂಡ್ಬಿಡ್ತೀರಾ. ನಾನಿಲ್ಲಿ ಬೌಲ್ ಮೆಜರ್ಮೆಂಟಲ್ಲಿ ಹೇಳೋದಾದರೆ 2 ಬೌಲ್ ಆಗೋವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೇ ಅರ್ಧ ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಯಾಕೆ ತೊಗೊಂಡಿದ್ದೀನಿ ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಜಿಗಿ ಚೆನ್ನಾಗಿ ಕೊಡುತ್ತೆ. ಸೊ ಹಂಗಾಗಿ ಅಕ್ಕಿ ಹಿಟ್ಟು ಕೂಡ ಅರ್ಧ ಬೌಲ್ ಆಗೋವಷ್ಟು ತೊಗೊಳ್ಳಿ. ನಿಮಗೆ ಎಲ್ಲೂ ಕೂಡ ಜಿಗಿ ಕಮ್ಮಿ ಆಗಲ್ಲ, ಯಾಕಂದರೆ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರ್ತೀರಲ್ವ. ಸೊ ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಎಂಡ್ವರೆಗೂ ಕೂಡ ಜಿಗಿ ಆರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಿ ತೋರಿಸ್ತಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಕ್ಕಿ ಹಿಟ್ಟು ಮತ್ತು ಜೋಳ. ಅಕ್ಕಿ ಹಿಟ್ಟನ್ನ ಆಲ್ಮೋಸ್ಟ್ ನೀವು 1/4 ಭಾಗದಷ್ಟು ತೊಗೋಬೇಕು. ಇದಕ್ಕೆ ನಾನಿವಾಗ ಜಿಗಿ ರೆಡಿ ಮಾಡ್ಕೊತೀನಿ. ಇದು ಏನು ಬೌಲ್ ಮೆಜರ್ಮೆಂಟ್ ತೊಗೊಂಡಿದ್ನೋ ಅದೇ ಬೌಲಲ್ಲಿ 1 ಬೌಲ್ ಆಗೋವಷ್ಟು ನೀರು ಹಾಕ್ಕೊತಿದ್ದೀನಿ. ನೀರು ಹಾಕ್ಕೊಂಡಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ನೀರನ್ನ ಕುದಿಲಿಕ್ಕೆ ಇಡಬೇಕು. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗಬೇಡಿ, ರೊಟ್ಟಿಗೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಚೆನ್ನಾಗಿ ಈ ಥರ ನೀರು ಕುದಿಬೇಕಾದ್ರೆ ಅದು ಬೌಲ್ ಏನು ಮೆಜರ್ಮೆಂಟ್ ತೊಗೊಂಡಿದ್ನೋ 1 ಬೌಲ್ ಆಗೋವಷ್ಟು ನೀರಿಗೆ ಅರ್ಧ ಬೌಲ್ ಆಗೋವಷ್ಟು ಒಣ ಹಿಟ್ಟು ಹಾಕ್ಕೊಬೇಕಂದ್ರೆ ಜೋಳದ ಹಿಟ್ಟು. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಮತ್ತು ನೀವು ನೀರು ಕಲಸಿ ಮುದ್ದೆಗೆ ಹಾಕ್ತೀವಲ್ಲ ಆ ಥರ ಬಿಡ್ಲಿಕ್ಕೆ ಹೋಗಬೇಡಿ, ಒಣ ಹಿಟ್ಟನ್ನೇ ಹಾಕ್ಕೋಬೇಕು. ಜಿಗಿ ಮಾಡ್ಕೊಬೇಕಾದ್ರೆ ಅದು ಚೆನ್ನಾಗಿ ಜಿಗಿ ಆದಮೇಲೆ ಇದನ್ನೇ ನೀವು ಮುದ್ದೆ ಮಾಡ್ಕೋಬೇಕಪ್ಪ ಅಂತೇನಿಲ್ಲ, ಇಷ್ಟು ರೆಡಿ ಆದರೆ ಸಾಕು. ಇವಾಗ ಒಣ ಹಿಟ್ಟು ಏನೋ ರೆಡಿ ಮಾಡ್ಕೊಂಡಿರ್ತೀವಲ್ವ ಜೋಳದ ಹಿಟ್ಟು, ಆ ಜೋಳದ ಹಿಟ್ಟಿಗೆ ಇದು ಮಾಡಿರ್ತಕ್ಕಂಥ ಜಿಗಿನ ಹಾಕ್ಕೋಬೇಕು. ನಾವು ಇದಕ್ಕೆ ಜಿಗಿ ಅಂತಲೇ ಕರಿತೀವಿ. ಕೆಲವೊಬ್ಬರು ಬಿಸಿನೀರು ಕಾಸ್ಕೊಂಡು ಡೈರೆಕ್ಟಾಗಿ ಹಿಟ್ಟೊಳಗೆ ಹಾಕ್ಕೊತಾರೆ. ಬಟ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡೋರ್ಗೆ ಹೇಳ್ತಿದ್ದೀನಲ್ವ, ಅದು ಆ ಥರ ಮಾಡಿಕೊಂಡ್ರೆ ನಿಮಗೆ ಕಲಿಸ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹಂಗಾಗಿ ಈ ಥರ ಜಿಗಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ರೊಟ್ಟಿ ತೀಡ್ಲಿಕ್ಕೂ ಈಸಿ ಆಗಿಬಿಡುತ್ತೆ. ಎಲ್ಲೂ ಕೂಡ ಹರಿಯಲ್ಲ, ರೊಟ್ಟಿ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಇವಾಗ ಹಾಕ್ಕೊಂಡಿರ್ತಕ್ಕಂಥ ಜಿಗಿನ ನೀಟಾಗಿ ಈ ಥರ ಕಲಿಸ್ತಾ ಹೋಗಿ, ನೀವು ಜಿಗಿ ಮಾಡ್ಕೊಂಡಿರ್ತೀರಲ್ವ ಅದೇ ಪಾತ್ರೆಯಲ್ಲಿ ತಣ್ಣೀರು ಹಾಕ್ಕೊಂಡಿರ್ರಿ. ಅದು ಸ್ವಲ್ಪ ಈ ಥರ ಕಲಿಸ್ಕೋಬೇಕಾದ್ರೆಲ್ಲ ಒಣ ಆದಂಗೆ ಆಗುತ್ತೆ. ಸೊ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಇಲ್ಲ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನೀವು ಜಿಗಿನ ಕಲಿಸ್ತಾ ಹೋಗ್ಬೇಕು. ಹಿಟ್ಟು ಪೂರ್ತಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನಿಮಗೆ ಒಂದೇ ಸತಿ ಕಲಿಸ್ಕೊಂಡು ಜಿಗಿ ಆರೋಗ್ಬಿಟ್ರೆ ಹೆಂಗಂತ ಭಯ ಇತ್ತಪ್ಪ ಅಂದರೆ ಡಿವೈಡ್ ಮಾಡ್ಕೊಂಬಿಡಿ. ಫಸ್ಟ್ ಈ ಥರ ಎಲ್ಲನೂ ಕಲಿಸಿ 4 ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಮಾತ್ರ ಸಪ್ರೇಟಾಗಿ ತಕ್ಕೊಳ್ಳಿ. ಇನ್ನು ಉಳಿದಿದ್ದನ್ನ ಹಾಗೆ ಇಡಿ. ಮತ್ತು ಅದನ್ನು ನೀರೆಲ್ಲ ಹಾಕ್ಕೊಂಡು ಮೆತ್ತಗೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮದು 4 ರೊಟ್ಟಿ ಸುಟ್ಕೊಂಡು ಅದನ್ನು ಬೇಯಿಸ್ಕೊಳೋ ಅಷ್ಟೊತ್ತಿಗೆ ಅದು ಜಿಗಿ ಕೂಡ ಆರಿರಂಗಿಲ್ಲ, ಹಾಗೆ ಇರುತ್ತೆ. ನೋಡ್ರಿ, ಇವಾಗ ನಾನು 4 ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಅದನ್ನ ಪಕ್ಕಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನೇನು ಸ್ಮೂತ್ ಮಾಡ್ಕೊಂಡಿಲ್ಲ ನಾನು ಹಿಟ್ಟನ್ನ. ಅದೇ ರೀತಿ ಅದನ್ನ ಸಪ್ರೇಟಾಗಿ ಬಿಟ್ಬಿಟ್ರೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಮತ್ತೆ ಅದು ಕೂಡ ಮೆತ್ತಗಾಗಿ ಅಷ್ಟು ರೊಟ್ಟಿ ಒಂದೇ ಸರಿ ಮಾಡ್ಲಿಕ್ಕೆ ಆಗಲಿಲ್ಲಪ್ಪ ಅಂತಂದರೆ ಅದು ಮೆತ್ತಗಾಗಿ ಅರಳದಂಗೆ ಆಗಿಬಿಡುತ್ತೆ. ನಮ್ಮ ಕಡೆ ಅಂದರೆ ಅರಳೋದಂತಂದರೆ ಫುಲ್ ಮೆತ್ತಗಾಗೋದು ಅಂತ ಅರ್ಥ. ಅದನ್ನು ಅರಳಿಬಿಟ್ರೆ ನಮಗೆ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ಅದು ಜಿಗಿ ಚೆನ್ನಾಗಿದ್ದರೆ ಮಾತ್ರ ರೊಟ್ಟಿ ಪರ್ಫೆಕ್ಟಾಗಿ ಬರೋದು. ನಾನಿಲ್ಲಿ ಒಂದು 4 ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಮಾತ್ರ ತಕ್ಕೊಂಡು ಅದನ್ನು ಸ್ಮೂತಾಗಿ ಮಾಡ್ಕೊತಿದ್ದೀನಿ. ನೋಡ್ರಿ, ಕೈಗೆ ಒದ್ದೆ ಮಾಡ್ಕೊಬೇಕಷ್ಟೇ, ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಈ ಥರ ಮತ್ತೆ ನೀವು ನಾದ್ಕೋಬೇಕು. ಇವು ಒಂದೊಂದೇ ರೊಟ್ಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರತಿ ಸರಿ ನಾದ್ಕೋಬೇಕು. ಯಾಕಂದರೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಚಪಾತಿ ಮಾಡಲಿಕ್ಕೆಲ್ಲ ನೀವು ಉಂಡೆ ಮಾಡಿ ರೆಡಿ ಮಾಡ್ಕೊತೀರಲ್ವ, ಆ ಥರ ಮಾಡಿಕೊಂಡ್ರೆ ರೊಟ್ಟಿಗೆ ಬರೋಂಗಿಲ್ಲ. ಒಂದೊಂದೇ ಉಳಿ ಕೂಡ ನೀವು ಚೆನ್ನಾಗಿ ನಾದ್ಕೊಂಡೇ ಮಾಡಬೇಕು. ಹಾಗಾದರೆ ಬ್ರೇಕ್ ಆಗಲ್ಲ, ಅಂದರೆ ಸೈಡಿಗೆಲ್ಲ ಒಡೆದಂಗೆ ಆಗಲ್ಲ. ಸೊ ಹಂಗಾಗಿ ಅದೇ ಥರನೇ ನೀವು ಟ್ರೈ ಮಾಡಿ. ನೋಡಿರಿ, ಇವಾಗ ಎಲ್ಲನೂ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹುಳಿ ತೊಗೊಂಡು ನಾನು ಚೆನ್ನಾಗಿ ಈ ಥರ ಹಿಟ್ಟು ಹಾಕ್ಕೊಂಡು ಉತ್ತಾ ಹೋಗ್ತಿದ್ದೀನಿ. ನಿಮಗೆ ಅಕಸ್ಮಾತ್ ಲಟ್ಟಣಿಕೆಗೆ ಏನಾದರೂ ಹಿಟ್ಟು ಇಲ್ಲಾಂದರೆ ಏನಾದರೂ ಅಂಟ್ಕೊತಿದೆಯಪ್ಪ ಅಂತಂದಾಗ ನೀವು ಇನ್ನೂ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಉತ್ತಾ ಹೋಗ್ಬೋದು. ಇದಕ್ಕೇನು ತಟ್ಟಲೇಬೇಕಂತ ಏನಿಲ್ಲ. ಕೆಲವೊಬ್ಬರು ರೊಟ್ಟಿ ಎಲ್ಲ ಲಟ್ಟಣಿಕೆಗೆ ಅಂಟುತ್ತೆ ಅಂತಂದು ಅದಕ್ಕೆ ಕವರ್ ಕೂಡ ಕಟ್ತಾರೆ. ಆ ಥರ ಬೇಕಾದರೂ ನೀವು ಮಾಡ್ಕೋಬೋದು.
ಆ ರೀತಿ ಮಾಡ್ಕೊಳೋದ್ರಿಂದ ಈ ಮಣಿಗೂ ಮತ್ತು ಲಟ್ಟಣಿಕೆಗೂ ಹಿಟ್ಟು ಅಂಟೋಲ್ಲ, ಚೆನ್ನಾಗಿ ಅದು ಫ್ರೀಯಾಗಿ ಬಿಟ್ಬಿಡುತ್ತೆ. ನೋಡಿರಿ ಇವಾಗ ಮತ್ತೊಂದು ಕೂಡ ರೊಟ್ಟಿ ಮಾಡಿ ತೋರಿಸ್ತಿದ್ದೀನಿ. ಎಷ್ಟು ಬೇಕೋ ರೊಟ್ಟಿಗೆ ಅಷ್ಟೇ ಹಿಟ್ಟು ತಗೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೊಂದು ರೊಟ್ಟಿ ಕೂಡ ಫಸ್ಟ್ ಸ್ಟಾರ್ಟಿಂಗು ಇಷ್ಟು ಆಗೋವರೆಗೂ ನೀವು ಕೈಯಿಂದನೇ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಲಟ್ಟಣಿಕೆ ತಗೊಂಡು ಈ ಥರ ಪ್ರೆಸ್ ಮಾಡಿದರೆ ಸಾಕು. ಜಾಸ್ತಿ ನೀವು ಚಪಾತಿ ತೀಡ್ತೀರಲ್ವ ಅಷ್ಟೊಂದು ಫೋರ್ಸ್ ಹಾಕಬೇಡಿ, ಯಾಕಂದರೆ ಇದು ಹಿಟ್ಟು ಸ್ಮೂತ್ ಇರುತ್ತಲ್ವ. ಸೊ ಹಂಗಾಗಿ ಮತ್ತೆ ನೋಡ್ರಿ ಇವಾಗ ಉಳ್ದಿತ್ತಲ್ವ, ನಾನು ಅಷ್ಟು ರೊಟ್ಟಿ ಬೇಯಿಸಿ ಮತ್ತೆ ಇನ್ನೊಂದು ಸ್ಟೆಪ್ಪು ರೊಟ್ಟಿಗೆ ಮತ್ತೆ ನಾದ್ಕೊತಿದ್ದೀನಿ. ನಾನು ಒಂದೇ ಸರಿ ಏನಾದರೂ ನಾದ್ಕೊಂಡ್ಬಿಟ್ಟಿದ್ರೆ ಮಿಡ್ಲು ಪಾಪು ಇರೋ ಮನೇಲಾದರೆ ಮಿಡ್ಲು ಪಾಪುಗಳು ಕಿರಿಕಿರಿ ಕೊಡ್ತಿರ್ತಾರಲ್ವ, ಆ ಟೈಮಲ್ಲಿ ಏನಾದರೂ ನಾವು ಸ್ಟಾಪ್ ಮಾಡಿದಾಗ ಅದು ಹಿಟ್ಟೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅದನ್ನು ನಾದ್ಲಾರ್ದಂಗೆ ಹಂಗೆ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ರೆ ಜಿಗಿನ ಮತ್ತೊಂದು ಸತಿ ಸ್ಮೂತ್ ಮಾಡಿಕೊಂಡು ಮತ್ತೆ ಮಾಡ್ಕೋಬೋದು. ಸೊ ಹಂಗಾಗಿ ನೀವು ಇದೇ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ನಾನು ಇವಾಗ ಅಷ್ಟು ರೊಟ್ಟಿ ಕಂಪ್ಲೀಟ್ ಆದಮೇಲೆ ಇವಾಗ ಬೇಯಿಸೋದು ಕೂಡ ತೋರಿಸ್ತಿದ್ದೀನಿ. ಅಂಚು ಚೆನ್ನಾಗಿ ಕಾದಿರಬೇಕು. ಕಾದಿರೋ ಹಂಚಿಗೆ ಇವಾಗ ರೊಟ್ಟಿ ಹಾಕ್ಕೊಂಡು ನಾವು ನೀರು ಹಚ್ಚೋದು ಅಂತೀವಿ. ಒಂದು ಚಿಕ್ಕದು ಕಾಟನ್ ಬಟ್ಟೆ ಇಟ್ಕೊಂಡಿರ್ತೀವಿ, ಯಾವ ಬಟ್ಟೆ ಆದ್ರೂ ಓಕೆ. ಆ ಬಟ್ಟೆಗೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ಹಚ್ಚಬೇಕು. ನೀವು ಜಾಸ್ತಿ ಹಚ್ಚಿದ್ರಪ್ಪ ಅಂತಂದರೆ ಕೆಳಗಡೆ ಒತ್ತದಂಗೆ ಆಗುತ್ತೆ ಮತ್ತು ಹಂಚು ಬೇಗ ಬಿಡೋದಿಲ್ಲ. ಸೊ ಹಂಗಾಗಿ ಲೈಟಾಗಿ ಹಚ್ಚಬೇಕು ನೀರನ್ನ. ಅಂದರೆ ಒಣ ಹಿಟ್ಟು ಏನು ಹಾಕಿರ್ತೀವೋ ಅದು ಹೋಗೋ ಥರ ಹಿಂಗೆ ಒರೆಸ್ಕೋಬೇಕು ಅಷ್ಟೇ. ಆವಾಗ ಇನ್ನೊಂದು ಏನಪ್ಪ ಅಂದರೆ ನೀರು ಹಚ್ಚೋದ್ರಿಂದ ಎರಡು ಕಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ಹಂಗಾಗಿ ನಾವು ಕಂಪಲ್ಸರಿ ನೀರು ಹಚ್ತೀವಿ. ನೀವು ಹಾಗಂತ ಜಾಸ್ತಿ ಹಚ್ಲಿಕ್ಕೆ ಹೋಗಬೇಡಿ, ಲೈಟಾಗಿ ಹಚ್ಚಬೇಕು. ರೊಟ್ಟಿ ಚೆನ್ನಾಗಿ ಉಬ್ಬೇಕಪ್ಪ ಅಂದರೆ ಸ್ವಲ್ಪ ಲೈಟಾಗಿ ದಪ್ಪ ಉದ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಚಕ್ಕೆ ರೊಟ್ಟಿ ಬೇಕಿತ್ತಪ್ಪ ಅಂದರೆ ಚಪಾತಿ ಥರ ತೆಳ್ಳಗೆ ತೀಡ್ಕೊಂಡ್ರೆ ಅದು ಚಕ್ಕೆ ರೊಟ್ಟಿ ಆಗುತ್ತೆ. ನಿಮಗೆ ಚೆನ್ನಾಗಿ ಪೂರಿ ಥರ ಉಬ್ಬರ್ಬೇಕಪ್ಪ ಅಂದರೆ ಸ್ವಲ್ಪ ದಪ್ಪಗೆ ತೀಡ್ಕೊಳ್ಳಿ ಅಷ್ಟೇ. ಅಂಚು ಚೆನ್ನಾಗಿ ಕಾದಿರುತ್ತಲ್ವ, ಸೊ ಹಂಗಾಗಿ ರೊಟ್ಟಿ ಬೇಗ ಒತ್ಬಿಡುತ್ತೆ. ನೋಡಿಕೊಂಡು ನೀವು ಅವಾಗವಾಗ ಉಲ್ಟಾ ಮಾಡ್ತಿರ್ಬೇಕು. ಆಮೇಲೆ ನೀವು ಬರೀ ಮಿಡ್ಲಷ್ಟೇ ಬೇಯಿಸಂಗಿಲ್ಲ, ತುದಿ ಕೂಡ ಚೆನ್ನಾಗಿ ಬೇಯಬೇಕು ರೊಟ್ಟಿ, ಇಲ್ಲಾಂದರೆ ಅದು ಹಸ್ಕ ಬಸ್ಕ ಅನ್ನೋ ಥರ ಆಗ್ಬಿಡುತ್ತೆ. ನಮ್ಮ ಕಡೆ ಅಂತೂ ಆ ಥರ ರೊಟ್ಟಿ ಇತ್ತಂದರೆ ಯಾರೂ ತಿನ್ನೋದೇ ಇಲ್ಲ. ಸೊ ಹಂಗಾಗಿ ರೊಟ್ಟಿನ ಪರ್ಫೆಕ್ಟಾಗಿ ಬೆನ್ಸ್ಬೇಕು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಒಂದಿನ ರೊಟ್ಟಿ ಇಲ್ಲಾಂದ್ರೂ ಯಾರೂ ಇರೋಂಗೇ ಇಲ್ಲ, ಯಾಕಂದರೆ ನಮಗೆ ನಾವು ಮಾಡೋ ವರ್ಕಿಗೆ ಸ್ಟ್ರಾಂಗ್ ಕೊಡೋದೇ ಈ ರೊಟ್ಟಿಗಳು. ಸೊ ಹಂಗಾಗಿ ನಮ್ಮ ಕಡೆ ಅಂತೂ ಕಂಪಲ್ಸರಿ ನಾವು ರೊಟ್ಟಿ ಡೈಲಿ ಮಾಡ್ತೀವಿ. ನಿಮಗೆ ಸ್ಪ್ಯಾಚುಲಿಂದ ಅಂದರೆ ಸ್ಪೂನಿಂದ ಏನಾದರೂ ಕಂಫರ್ಟಬಲ್ ಅನಿಸ್ತಿಲ್ಲಪ್ಪ ಅಂತಂದರೆ ಈ ಥರ ಬಟ್ಟೆಯಿಂದ ಕೂಡ ಒತ್ಬೋದು ರೊಟ್ಟಿನ. ನಮ್ಮ ಮನೆಯಲ್ಲೆಲ್ಲ ನಾವು ರೊಟ್ಟಿನ ಬಟ್ಟೆಯಿಂದನೇ ಈ ಥರ ಪ್ರೆಸ್ ಮಾಡೋದು, ಚೆನ್ನಾಗಿ ಉಬ್ಕೊಂಡು ಬಂದ್ಬಿಡುತ್ತೆ. ಇದೇ ಥರನೇ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಉತ್ತರ ಕರ್ನಾಟಕ ಸ್ಟೈಲು ರೊಟ್ಟಿ ಅಂತೂ ಸಖತ್ತಾಗಿರುತ್ತೆ. ನಿಮಗೂ ಕೂಡ ತಿನ್ನೋ ಆಸೆ ಇದ್ದೇ ಇರುತ್ತೆ. ನೀವು ಕೂಡ ನಾನು ಹಾಕಿರ್ತಕ್ಕಂಥ ವಿಡಿಯೋನ ನೋಡಿ ಟ್ರೈ ಮಾಡಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ರೊಟ್ಟಿ, ತುಂಬ ಚೆನ್ನಾಗಿ ಬರುತ್ತೆ. ಇದೇ ಮೆಥಡಲ್ಲೇ ಮಾಡಿ, ಏನು ಕನ್ಫ್ಯೂಸಿಂಗ್ ಕೂಡ ಇರಲ್ಲ. ಹೊಸ್ದಾಗಿ ಟ್ರೈ ಮಾಡೋರು ಒಂದು 2-3 ಸತಿ ಟ್ರೈ ಮಾಡಿ. ಒಂದು ರೊಟ್ಟಿ 2 ರೊಟ್ಟಿ ಕೆಡುತ್ತೆ, ಆಮೇಲೆ 3ನೇ ರೊಟ್ಟಿ ಇಲ್ಲ 4ನೇ ರೊಟ್ಟಿ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ತುಂಬ ಹೆಲ್ತ್ಫುಲ್ ಕೂಡ ರೊಟ್ಟಿ, ಎಲ್ರಿಗೂ ಗೊತ್ತೇ ಇದೆ ಜೋಳ ಎಷ್ಟು ಹೆಲ್ತ್ ಬೆನಿಫಿಟ್ ಅಂತ. ಸೊ ಹಂಗಾಗಿ ಎಲ್ಲರೂ ಕೂಡ ರೊಟ್ಟಿ ಮಾಡೋದನ್ನ ಕಲೀರಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋ ನೋಡಿ ಯಾರಾದರೂ ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಕಾಮೆಂಟ್ ಮಾಡಿ. ಹಾಗೆ ಉತ್ತರ ಕರ್ನಾಟಕ ರೆಸಿಪಿ ಆಗಿರುವ ನಮ್ಮ ಜೋಳದ ರೊಟ್ಟಿ ಯಾರಿಗೆಲ್ಲ ಇಷ್ಟನೋ ಎಲ್ಲರೂ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಜೋಳದ ರೊಟ್ಟಿ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.